ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಿಯಾ ಬ್ಲಾಗ್ಸ್ ಇನ್ ಕನ್ನಡ. ಅಕ್ಕ ಮನೆಗೆ ಹೋಗಿದ್ದೆ. ಅಕ್ಕ ಬಿರಿಯಾನಿ ಮಾಡಿಕೊಟ್ಟಿದ್ರು. ತುಂಬ ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು. ಯಾವ ಥರ ಮಾಡಿದ್ರು ಅಂತ ಹೇಳ್ತೀನಿ ನೋಡಿ. 4 ಲೋಟ ಅಕ್ಕಿ ತೊಳೆದ್ಬಿಟ್ಟು ನೆನೆಸಿಟ್ರು. ನೆನೆಸಿಟ್ಟಾದಮೇಲೆ ಒಂದು 100 ಗ್ರಾಮ್ ಶುಂಠಿ, 100 ಗ್ರಾಮ್ ಬೆಳ್ಳುಳ್ಳಿ, ಆಮೇಲೆ ಒಂದು 100 ಗ್ರಾಮ್ ಆಗುವಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು 3-4 ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಯಾಲಕ್ಕಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡು ಇಟ್ಕೊತಾರೆ. ಪೇಸ್ಟ್ ಮಾಡಿ ಇಟ್ಕೊಂಡಾದಮೇಲೆ ನೆಕ್ಸ್ಟು ಅದನ್ನು ಸಪ್ರೇಟಾಗಿ ಇಟ್ಕೊಂಬಿಡ್ಬೇಕು. ಆ ಸಪ್ರೇಟಾಗಿ ಇಟ್ಕೊಂಡಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿನ ರುಬ್ಕೊಂಡು ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಒಟ್ಟಿಗೆ ರುಬ್ಕೋಬೋದು, ಬಟ್ ಅದೇ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಅದಕ್ಕೆ ನಮ್ಮ ಮನೆಯಲ್ಲಿ ಸಪ್ರೇಟ್ ರುಬ್ಬಿಟ್ಟೆ ಮಾಡೋದು. ಆಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡಿ. 2 ಈರುಳ್ಳಿ, ಒಂದು ನಿಂಬೆಹಣ್ಣು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಆಮೇಲೆ ಸ್ಟಾರ್ ಹೂವು, 1-2 ಹಸಿಮೆಣ್ಸಿನ್ಕಾಯಿ, ಏಲಕ್ಕಿ ಮತ್ತು ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಒಂದು ಸೈಡಲ್ಲಿ. ಮತ್ತು ಇನ್ನೊಂದು ಸೈಡಲ್ಲಿ ಬಿರಿಯಾನಿ ಪೌಡರು, ಅರಿಶಿನ, ಮೊಸರು, ತುಪ್ಪ, ಚಿಲ್ಲಿ ಪೌಡರು, ಒಂದು ಟೊಮೊಟೊ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ರುಬ್ಕೊಂಡಿರೋ ಅಂಥ ಪೇಸ್ಟು ರೆಡಿ ಮಾಡಿದ್ದಾರೆ. ಆಮೇಲೆ 1.5 kg ಚಿಕನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕಿದ್ರು. ಒಗ್ಗರಣೆಗೆ ಎಣ್ಣೆ ಹಾಕಿದ್ಮೇಲೆ ಚಕ್ಕೆ, ಲವಂಗ ಮತ್ತು ಸ್ಟಾರ್ ಹೂವು, ಯಾಲಕ್ಕಿ ಹಾಕಿ ಫ್ರೈ ಮಾಡ್ಕೊತಾರೆ. ಅದು ಸ್ವಲ್ಪ ಕಲರು ಸ್ವಲ್ಪ ಚೇಂಜ್ ಆಗಬೇಕು. ಅದಾದಮೇಲೆ ಪಲಾವ್ ಎಲೆನೂ ಹಾಕಿದ್ದಾರೆ. ಪಲಾವ್ ಎಲೆ ಎಲ್ಲ ಹಾಕಿದ್ಮೇಲೆ ಈರುಳ್ಳಿನೂ ಹಾಕಿದ್ರು. ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಂತೆ, ಅಲ್ಲಿವರೆಗೂ ಹಾಕಬಾರ್ದಂತೆ. ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿರಲಿ ಅಷ್ಟರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತುಪ್ಪನೂ ಹಾಕಿದ್ರು. ತುಪ್ಪ ಹಾಕ್ಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರು. ಫ್ರೈ ಆದಮೇಲೆ ಅದು ನಾನು ಕೇಳಿದೆ, ಅವರು ಏನಕ್ಕೆ ಇನ್ನೂ ಜಾಸ್ತಿ ಇದು ಮಾಡಬೇಕಾ ಈರುಳ್ಳಿನ? ಹೌದು, ಟೇಸ್ಟ್ ಬರೋದು ಯಾವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಲರ್ ಬರಬೇಕು. ಕಲರ್ ಬಂದಮೇಲೆ ನಾವು ಹಾಕ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು ಈರುಳ್ಳಿನ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಫ್ರೈ ಮಾಡಾದಮೇಲೆ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಲರೆಲ್ಲ ಚೇಂಜ್ ಆದಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಬಿದ್ರಲ್ಲ ಆ ಪೇಸ್ಟ್ ಹಾಕ್ತಾರೆ. ಆ ಪೇಸ್ಟ್ ಹಾಕ್ಬಿಟ್ಟು ಅದು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಾದಮೇಲೆ ಬಿರಿಯಾನಿ ಪೌಡರು ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಹಾಕ್ತಾರೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಟೊಮೊಟೊನೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಚಿಕನ್ ತೊಳೆದಿಟ್ಟಿರೋ ಅಂಥ ಚಿಕನ್ ಹಾಕ್ಕೊತಾರೆ. ಚಿಕನ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಅಂದ್ಬಿಟ್ಟು ಉಪ್ಪು ಹಾಕ್ಕೊತಾರೆ. ಉಪ್ಪು ಹಾಕಿದಾದ್ಮೇಲೆ ಮೊಸರು ಹಾಕ್ಕೊತಾರೆ. ಮೊಸರು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊತಾರೆ. ಕಸ್ತೂರಿ ಮೇಥಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ತುಪ್ಪನ ಹಾಕ್ಕೊತಾರೆ. ತುಪ್ಪ ಹಾಕ್ಬಿಟ್ಟು ಅದನ್ನು ಒಂದು 10 ನಿಮಿಷ ಅದು ಬೇಯೋದಕ್ಕೆ ಬಿಟ್ಟಿರ್ತಾರೆ, ಪ್ಲೇಟ್ ಮುಚ್ಚಿಬಿಟ್ಟು. ಬೆಂದಾದಮೇಲೆ ಅದು ಚೆನ್ನಾಗಿ ಸ್ವಲ್ಪ ನೀರು ಥರ ಬಿಟ್ಕೊಂಡಿರುತ್ತೆ. ಅದಾದಮೇಲೆ ತೊಳೆದಿಟ್ಟಿರೋ ಅಂಥ ಅಕ್ಕಿ ಹಾಕ್ಕೊತಾರೆ. ಅಕ್ಕಿ ಹಾಕ್ಕೊಂಡು ಅವರು 4 ಲೋಟ ಅಕ್ಕಿಗೆ 8 ಗ್ಲಾಸ್ ನೀರು ಹಾಕಿದ್ರು. ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರು. ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತಾರೆ. ಇಟ್ಬಿಟ್ಟು ಒಂದು 1/4 ಗಂಟೆ 20 ನಿಮಿಷದವರೆಗೂ ಅದು ಬೇಯಬೇಕು. ಬೆಂದಾದಮೇಲೆ ಆಮೇಲೆ ಪ್ಲೇಟ್ ತೆಗ್ದು ನೋಡ್ತಾರೆ ಯಾವ ಥರ ಆಗಿದೆ ಬಿರಿಯಾನಿ ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತೆ ತೆಗ್ದು ಮಿಕ್ಸ್ ಮಾಡಿ ನಿಂಬೆಹಣ್ಣು ರಸ ಹಿಂಡ್ಬಿಟ್ಟು ಆಮೇಲೆ ಅದನ್ನು ಮತ್ತೆ ಮಿಕ್ಸ್ ಮಾಡಿ ಮತ್ತು ಅದನ್ನು ದಮ್ ಕಟ್ಟಬೇಕು ಅಂತ ರೆಡಿ ಮಾಡ್ತಾರೆ. ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ದಮ್ ಕಟ್ಟಿಬಿಡ್ತಾರೆ ಒಂದು 10 ನಿಮಿಷ. ದಮ್ ಕಟ್ಟಿದ್ಮೇಲೆ ಸೂಪರಾಗಿ ಬಿರಿಯಾನಿ ಆಗಿರುತ್ತೆ. ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ, ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್